ತಿಥಿಧರ ಸರ್ವಶಸ್ತ್ರಭೃತಾಂಬರಃ. ಇದ್ದಕ್ಕಿದ್ದ ಹಾಗೆ ಅಲ್ಲಿಂದ ಮತ್ತೆ ನಮ್ಮ ಮಟೀರಿಯಲ್ ವರ್ಲ್ಡ್ಗೆ ಬರ್ತಾರೆ. ಪ್ರಕಾಶದ ಬೆಳಕಿನ ಪ್ರಪಂಚದಿಂದ ಈ ಪ್ರಪಂಚ ಯಾವ ಪ್ರಪಂಚ? ಜಗಳಾಡುವ ಪ್ರಪಂಚ. ಎಲ್ಲರೂ ಪ್ರತಿಯೊಬ್ಬರಿಗೂ ಅಹಂಕಾರದಿಂದ ಇನ್ನೊಬ್ಬರ ಹತ್ರ ಜಗಳ ಕಾರಣ ಅಹಂಕಾರ. ನಾನೇ ಶ್ರೇಷ್ಠ ಅಂತಕ್ಕ ಅಹಂಕಾರದಿಂದ ಇನ್ನೊಬ್ಬರ ಹತ್ರ ಜಗಳ. ನನ್ನ ಅಭಿಪ್ರಾಯವನ್ನು ನೀವು ಒಪ್ಪದೇ ಇದ್ದಾಗಲ್ವ ಜಗಳ ಆಗೋದು. ನನ್ನ ಅಭಿಪ್ರಾಯವನ್ನು ಒಪ್ಪದೇ ಇದ್ದಾಗ ಜಗಳ ಆಗಲಿಕ್ಕೆ ಕಾರಣ ಏನು? ನಿಮ್ಮ ಅಭಿಪ್ರಾಯವನ್ನು ನಾನು ಒಪ್ಪಲಿಲ್ಲ ಅಂದ್ರೆ ನಿಮಗೆ ಯಾಕೆ ಸಿಟ್ಟು? ಅರೆ ನನ್ನದು ಕರೆಕ್ಟು, ಇನ್ನು ಒಪ್ಪುದಿಲ್ಲ ಅಂದ್ರೆ ಏನು ಅಂತ. ನನ್ನದು ಕರೆಕ್ಟ್ ಅನ್ನೋದು ಬೇಸಿಕ್. ಪ್ರತಿಯೊಬ್ಬರದ್ದು ಏನು ಯೋಚನೆ ಮಾಡ್ತಾನೆ ಅಂದ್ರೆ ತನ್ನ ವೇ ಆಫ್ ಥಿಂಕಿಂಗ್ ಈಸ್ ಕರೆಕ್ಟ್. ನನ್ನ ವಿಚಾರಧಾರೆ ಕರೆಕ್ಟು, ಅದು ದೊಡ್ಡ ಈಗೋ. ನನ್ನದು ವಿಚಾರ ಕರೆಕ್ಟು, ಉಳಿದವರದೆಲ್ಲ ತಪ್ಪು. ಹಾಗಾಗಿ ಎಲ್ಲರನ್ನು ನೋಡಿದ್ರು ಸಿಟ್ಟು ಬರೋದು. ಯಾಕೆ ಇವರು ತಪ್ಪು ಮಾಡ್ತಾ ಇದ್ದಾರೆ, ನಂದು ಕರೆಕ್ಟ್ ಉಂಟಲ್ವ ಅಂತ. ಹೀಗೆ ಮನುಷ್ಯ ಜಗಳಕ್ಕೆ ಮೂಲವೇ ಮನುಷ್ಯನ ಈಗೋ. ಐ ಆ್ಯಂಡ್ ಮೈ ಇದೆರಡೇ ಜಗಳ ಮಾಡಲಿಕ್ಕೆ. ಅದು ಎರಡು ಇಲ್ಲದಿದ್ರೆ ಜಗಳ ಮಾಡಲಿಕ್ಕೆ ಆಗುವುದಿಲ್ಲ. ಇವಾಗ ಕಂಪೌಂಡು ಅದು ಎಲ್ಲೋ ಪಗಾರ ಹಾಕಿದ್ರು ಆಚೆ ಮನೆಯವರು, ದಿಸ್ ಈಸ್ ಮೈ ಪೋರ್ಷನ್. ಅಲ್ಲಿ ಮೈ ಬಂತು. ಯಾಕೆ ಪಗಾರ ಹಾಕಿದ್ರೆ ಅಲ್ಲಿ? ಅದು 3 ಇಂಚು ನನಗೂ ಸೇರಿದ್ದು, ಪಗಾರ ತೆಗೆದು ಆಚೆ ಹಾಕಿದ್ದು. ಇಷ್ಟೇ, ಒಂದೋ ಐ ಒಂದೋ ಮೈ. ಇದೆರಡು ಜಗಳ ಕಾರಣ. ಒಂದು 3 ಇಂಚು ಜಾಗಕ್ಕೋಸ್ಕರ ಕೋಟುಗಟ್ಟೆಯಲ್ಲಿ ಒಂದು 30,000 ರೂಪಾಯಿ 53 ಲಕ್ಷ ಗಟ್ಟಲೆ ಖರ್ಚು ಮಾಡ್ತಾನೆ. 3 ಇಂಚು ಜಾಗ ಸಿಕ್ಕಿದ್ರೆ 10 ಪೈಸೆ ಸಿಗೋಲ್ಲ. ಆದರೆ ಆ 3 ಇಂಚು ಜಾಗಕ್ಕೋಸ್ಕರ ಕೋರ್ಟ್ನಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾನೆ. ಅದು ಕಾರಣ ಮೈ, ನನ್ನ ಜಾಗ. ಅದು ಅವ್ರಿಗೆ ಬೆಲೆ ಹಾಕೋದಂದ್ರೆ ಏನು ಅಂತ. ಹಾಗೆ ಒಬ್ಬ ಮನುಷ್ಯನ ಮೇಲೆ ಒಬ್ಬ ವ್ಯಕ್ತಿ ಅವನು ನನ್ನವನು. ಬೇರೆಯವ್ರ ಹತ್ರ ಮಾತಾಡಿದರೂ ಸಿಟ್ಟು, ಬೇರೆಯವ್ರ ಹತ್ರ ನಕ್ಕರೆ ಸಿಟ್ಟು. ಈ ಹೆಣ್ಮಕ್ಕಳಿಗೆ ಉಂಟು ಹಾಗೆ. ಗಂಡಸರು ಯಾತ ನೀವೇ ಅವ್ರ ಹತ್ರ ಮಾತಾಡೋದು? ಅರೆ ಅವರು ಮನುಷ್ಯರು, ಇವರು ಮನುಷ್ಯರು, ಮಾತಾಡೋದು ಅಲ್ಲ. ನಿಮ್ಗೆ ಅವ್ರದ್ರ ಏನು ಕೆಲಸ ಅಂದ್ರೆ ಸೆನ್ಸ್ ಆಫ್ ಪೊಸೆಷನ್. ಆ ಗಂಡು ನನ್ನ ಸೊತ್ತು ಅನ್ನೋ ಒಂದು ಭ್ರಮೆ ಬಂದುಬಿಟ್ಟಾಗ ಅದು ಬೇರೆಯವ್ರದ್ದು ಮಾತಾಡೋದು ಸಿಟ್ಟು. ಇದೆಲ್ಲದ ಹಿಂದೆ ಇರೋದು ಈಗೋ. ಅದು ನನ್ನ ಸೊತ್ತು ಅಂತ. ಯಾರೋ ಸೊತ್ತು ಅಲ್ಲ, ದೇವರು ಸೊತ್ತು. ಇದು ಗೊತ್ತಿರೋದಿಲ್ಲ ಬಹಳ ಜನರಿಗೆ. ನನ್ನ ಸೊತ್ತು ಅಂತಂದಾಗ ಅದು ನನ್ನ ಹತ್ರ ಮಾತಾಡಬೇಕು, ಇನ್ನೊಬ್ಬರ ಅವ್ರ ಹತ್ರ ಬೇರೆ ಯಾರು ಮಾತಾಡ್ತಾರೆ, ಅವ್ರು ನನ್ನ ಪರಿಚಯದವರು, ನೀವು ಅವ್ರ ಹತ್ರ ಮಾತಾಡಿಸೋದು ಅಂದ್ರೆ ಏನು? ಇಂಥೆಲ್ಲ ಹುಚ್ಚುತನಗಳು ಪ್ರಾರಂಭ ಆಗ್ತವೆ. ಈ ಹುಚ್ಚುತನಗಳಿಗೆ ಕಾರಣ ಏನು ಅಂದ್ರೆ ಮನುಷ್ಯನಿರ್ತಕ್ಕಂಥ ಅಜ್ಞಾನ, ಪೆದ್ದುತನ ಮತ್ತು ಈಗೋ. ಈ ಈಗೋ ಅನ್ನೋದು ಒಂದು ಪೆದ್ದುತನ. ಹೀಗೆ ಮನುಷ್ಯ ಅಜ್ಞಾನದಿಂದ ಜಗಳ ಕಳೀತಾನೆ. ಈ ಜಗಳದ ಪ್ರಪಂಚಕ್ಕೆ ತರ್ತಾರೆ ಮತ್ತೆ ನಮ್ಮನ್ನು. ಸರ್ವಶಸ್ತ್ರಭೃತಾಂಬರಃ ಅಂತ. ಈ ಜಗಳ ಪರಿಹಾರ ಆಗ್ಬೇಕಂತ. ಜಗಳ ಪರಿಹಾರ ಮಾಡಲಿಕ್ಕೆ ಭಗವಂತನಿಂದಲೂ ಸಾಧ್ಯ ಆಗಲಿಲ್ಲ. ಕಡೆಗೆ ಏನು ಅಂದರೆ ಅವನು ಅಸ್ತ್ರ ಹಿಡಿದ. ಏನು ಚಚ್ಚುವುದು ಒಂದೇ, ಬೇರೆ ಉಪಾಯವೇ ಇಲ್ಲ ಜಗಳ ಮಾಡುವವರನ್ನು ನಿಗ್ರಹ ಮಾಡಲಿಕ್ಕೆ. ಜಗಳ ಮಾಡೋರಿಗೆ ಬುದ್ಧಿವಾದ ಹೇಳಿ ತಿದ್ಲಿಕ್ಕೆ ಬರೋಲ್ಲ. ಅದಕ್ಕೋಸ್ಕರ ಭಗವಂತ ಸರ್ವಶಸ್ತ್ರಭೃತಾಂಬರಃ, ಅವನು ಎಲ್ಲ ಕೈಗಳಲ್ಲೂ ಶಸ್ತ್ರ ಹಿಡ್ಕೊಂಡು ಬಂದಂತೆ. ಯಾಕೆಂದ್ರೆ ಅವನು ಅನಂತ ಕೈ, ಅನಂತ ಆಯುಧಗಳು, ಸರ್ವಪ್ರಹರಣಾಯುಧ ಅಂತ ಕೊನೆ ಹೆಸರೇ ಅದು. ಕೊನೆ ಹೆಸರೇ ಸರ್ವಪ್ರಹರಣಾಯುಧ. ಸರ್ವಶಸ್ತ್ರಭೃತಾಂಬರಃ. ಶಸ್ತ್ರಭೃತ್ ಅಂದ್ರೆ ಇಲ್ಲಿ ಬಹಳ ರೋಚಕವಾದಂಥ ಮುಖಗಳಿವೆ. ಇದು ಒಂದು ಹೊರನೋಟದ ಅರ್ಥ ಹೇಳ್ತಾರೆ ನಾನು. ಯಾಕೆ ಅಂದ್ರೆ ನಾವು ಬರಿಯ ಶಾಂತಿ ಮಂತ್ರದಿಂದ ಜಗತ್ತಿನಲ್ಲಿ ಶಾಂತಿ ಸ್ಥಾಪಿಸಲಿಕ್ಕೆ ಬರುವುದಿಲ್ಲ. ಏನ್ ಮಾಡಬೇಕಾಗತ್ತೆ ಅಂದ್ರೆ ಅಧರ್ಮದ ವಿರುದ್ಧ ಹೋರಾಡದೆ ಧರ್ಮ ಸ್ಥಾಪನೆ ಆಗುವುದಿಲ್ಲ. ಅಂಥ ಸಂದರ್ಭದಲ್ಲಿ ಅಧರ್ಮವೇ ತಲೆ ಎತ್ತಿ ಧರ್ಮ ತಲೆ ಅಡಿಗಿಡಬೇಕಾದ ಪ್ರಸಂಗ ಬಂದಾಗ ಸ್ವಯಂ ಭಗವಂತನೇ ಅಸ್ತ್ರಧಾರಿಯಾಗಿ ಬರ್ತಾನೆ ಅಂತ. ಯಾಕೆಂದ್ರೆ ಅಧರ್ಮ ನಿಮ್ಮ ಬುದ್ಧಿವಾದಕ್ಕೆ ಬಗ್ಗುವುದೇ ಇಲ್ಲ, ಮತ್ತೆ ಅದು ದಮನಕ್ಕೆ ಬಗ್ಗುವುದು. ಅದಕ್ಕೆ ನೀವು ಅಸ್ತ್ರ ಪ್ರಯೋಗವೇ. ಅಸಾಧ್ಯಂ ಅನ್ಯಥಾ ದೋಷಂ ಭವಭೂತಿ ಒಂದು ಸುಂದರವಾದ ಮಾತು ಹೇಳ್ತಾನೆ ಅವನ ನಾಟಕದಲ್ಲಿ. ಅಸಾಧ್ಯಂ ಅನ್ಯಥಾ ದೋಷಂ ಪರಿಚ್ಛಿದ್ಯ ಶರೀರಿಣಃ ಯಥಾ ವೈದ್ಯ ತಥಾ ರಾಜ ಶಸ್ತ್ರಪಾಣಿ ಭವಿಷ್ಯತಿ ಅಂತ. ಒಂದು ರೋಗ, ಸಮಾಜಕ್ಕೆ ಅಂಟಿದ ರೋಗ ಅಥವಾ ಒಬ್ಬ ವ್ಯಕ್ತಿಗೆ ಅಂಟಿದ ರೋಗ. ಒಬ್ಬ ವ್ಯಕ್ತಿಗೆ ರೋಗ ಅಂಟಿದಾಗ ವೈದ್ಯ ಔಷಧ ಕೊಡ್ತಾನಂತೆ. ಯಾವ ಔಷಧಕ್ಕೂ ಬಗ್ಗದೇ ಇದ್ದಾಗ ಶಸ್ತ್ರಪಾಣಿ ಆಗ್ತಾನಂತೆ, ಆಪರೇಷನ್ ಮಾಡ್ತಾನೆ. ಆವಾಗ ಆಯುಧ ಹಿಡಿಬೇಕಾಗತ್ತೆ. ಹಾಗೆ ಸಮಾಜಕ್ಕೆ ಅಂಟಿದ ರೋಗ ಒಳ್ಳೆಯ ವಿಧಾನದಿಂದ ಪರಿಹಾರ ಆಗದಿದ್ದ ರಾಜ ಶಸ್ತ್ರಪಾಣಿ ಆಗಬೇಕು, ದಮನ ಮಾಡಬೇಕು. ಏನಿಲ್ಲ, ಅವನು ಚಚ್ಚಿ ಬಿಡಬೇಕು, ಡಿಸ್ಟ್ರಾಯ್ ದೆಮ್ ಅಂತ. ಯಾರು ಸಮಾಜ ಕಂಟಕರೋ ಅವರನ್ನ ಹನ್ಯಾದೇವ ಅವಿಚಾರ ಎನ್ನಂತ.
ಯಾವ ದಯೆ ದಾಕ್ಷಿಣ್ಯ ಇಲ್ಲದೆ ಸಮಾಜ ಕಂಟಕರನ್ನ ನಾಶ ಮಾಡುವಂತ ಹೇಳ್ತಾರೆ ಶಾಸ್ತ್ರಗಾರರು. ಪುಣ್ಯ ಬರುತ್ತೆ ನಿನಗೆ ಅಂತ. ಸಮಾಜ ಕಂಟಕರು ಅವರು ದೇ ಆರ್ ಮಿಲಿಟೆಂಟ್ಸ್, ಅವರು ಉಗ್ರವಾದಿಗಳು. ಎಲ್ಲಿ ಸಿಕ್ಕಿದರೆ ಅವರನ್ನ ಚಚ್ಚಿ ನಾಶ ಮಾಡು, ದೇಶಕ್ಕೆ ಕ್ಷೇಮ, ನಿನಗೆ ಪುಣ್ಯ ಬರುತ್ತೆ ಎಂದು. ಹನ್ಯಾದೇವ ಅಯ್ಯೋ ಅಂತ ಆವಾಗ ಪಾಪ ಪುಣ್ಯ ನೋಡ್ಬೇಡ, ಯಾಕೆಂದ್ರೆ ಅಂಥವರನ್ನ ನಾಶ ಮಾಡುವುದರಲ್ಲೇ ಪುಣ್ಯ ಇರುವುದು ಅಂತ. ಇದನ್ನ ಭಗವಂತ ಅವತಾರದಲ್ಲಿ ಮಾಡಿ ತೋರಿಸಿದ್ದಾನೆ. ಶಸ್ತ್ರಪಾಣಿ ಭವಿಷ್ಯತಿ, ಅಪರಾಧ ಸರ್ವಶಸ್ತ್ರಭೃತಾಂಬರ. ಜಗತ್ತಿನಲ್ಲಿ ಎಲ್ಲ ಶಸ್ತ್ರಗಳಿಗಿಂತ ಶ್ರೇಷ್ಠವಾದ ಶಸ್ತ್ರ ಹಿಡ್ಕೊಂಡೋ ಭಗವಂತರೇ ಚಕ್ರ. ಧರ್ಮ ಯಾಕೆ ಹಿಡಿದ? ಧರ್ಮಚಕ್ರ ನಡೀಬೇಕು ಅಂತ ಉದ್ದೇಶ. ಚಕ್ರದಿಂದ ಇನ್ನೊಬ್ಬರನ್ನ ಕತ್ತರಿಸುವುದು ಉದ್ದೇಶ ಅಲ್ಲ, ಧರ್ಮಚಕ್ರ ಉರುಳು. ಧರ್ಮಚಕ್ರ ನಿರಂತರವಾಗಿ ತಿರುಗಬೇಕಾಗಿದ್ರೆ ಆ ಧರ್ಮಚಕ್ರವನ್ನು ಮುರಿಬೇಕು. ಅದರಿಂದ ಚಕ್ರ ಉರುಳುವಂತಹದ್ದು ಅದರ ಒಂದು ಕ್ರಿಯೆ, ಅದರ ಇನ್ನೊಂದು ಉರುಳಿಸುವಂತಹದ್ದು ಇನ್ನೊಂದು ಕ್ರಿಯೆ. ಯಾರ್ಯಾರದ್ದು ತಲೆ ಉರುಳಿಸದೆ ಈ ಚಕ್ರ ಸರಿಯಾಗಿ ಉರುಳೋದಿಲ್ಲ. ಯಾರು ಧರ್ಮದ ಚಕ್ರಕ್ಕೆ ಅಡ್ಡಿ ಬರ್ತಾರೆ ಅವರನ್ನು ನಿರ್ದಯವಾಗಿ ನಾಶ ಮಾಡುವುದು. ಅದರಿಂದ ಎಷ್ಟೋ ಸಂದರ್ಭಗಳಲ್ಲಿ ನಾಶದಿಂದ ಸೃಷ್ಟಿಗೋಸ್ಕರ ನಾಶ ಬೇಕಾಗತ್ತೆ, ನಾಶದ ಮೂಲಕವೇ ಸೃಷ್ಟಿ. ಇದು ಸೃಷ್ಟಿಯಲ್ಲಿ ಅನಿವಾರ್ಯವಾದ ಸಂದರ್ಭದಲ್ಲಿ ಭಗವಂತ ಆಯುಧ ಹಿಡಿದು ಬರ್ತಾನೆ. ಅನ್ಯಾಯ ಮಾಡುವವರ ವಿರುದ್ಧ ಸ್ವತಃ ಭಗವಂತ ಆಯುಧ ಹಿಡಿಯುತ್ತಾನೆ. ನಿಮಗೆ ಗೊತ್ತಿದೆ, ಕೃಷ್ಣ ತಾನು ಆಯುಧ ಹಿಡಿಯುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ ಕೃಷ್ಣ. ಬೇಕಾದಷ್ಟು ಮೊದಲು ಯುದ್ಧಗಳಾಗಿತ್ತು, ಆದರೆ ನಾನು ಇನ್ನು ಮೇಲೆ ಆಯುಧ ಹಿಡಿಯೋದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ ಕೃಷ್ಣ ಅರ್ಜುನ ಯುದ್ಧ ಮಾಡಿದೆ ನಿಂತಾಗ ತಾನು ಕೆಳಕ್ಕೆ ಹಾರಿ ಆಯುಧ ಹಿಡಿದು ನಾನೇ ಕೊಂದು ಬಿಡ್ತೇನೆ ಭೀಷ್ಮಾಚಾರ್ಯರನ್ನ ಅಂತ ಹೋದ ಚಕ್ರ ಹಿಡ್ಕೊಂಡು. ಯಾಕೆಂದ್ರೆ ಅರ್ಜುನನಲ್ಲಿ ಜಾಗೃತಿ ಮೂಡಿಸುವುದಕ್ಕೋಸ್ಕರ. ಅವನೇನು ಯುದ್ಧ ಮಾಡಲಿಲ್ಲ. ಅರ್ಜುನ ಯುದ್ಧ ಮಾಡುವುದಕ್ಕೆ ಹಿಂಜರಿತಾ ಇದ್ದ. ಅರ್ಜುನನಲ್ಲಿ ಆ ಯುದ್ಧದ ಬಗ್ಗೆ ಎಚ್ಚರ ಮೂಡಿಸುವುದಕ್ಕೋಸ್ಕರ ತಾನೇ ಕೆಳಗಿಳಿದ. ಏ ಯಾಂತಿ ತೇ ಯಾಂತು ಶನಿಪ್ರವೀರ ಏಪಿ ಸ್ಥಿತಾ ಸತ್ವತ ತೇಪಿ ಯಾಂತು. ಯಾರು ಮನೆ ಹೋಗ್ತಾರೆ ಹೋಗಿ ಶಿಬಿರದಲ್ಲಿ ಮಲ್ಕೊಳ್ಳಿಕ್ಕೆ ಹೇಳೋ. ಇಲ್ಲಿ ಯಾಕೆ ನಿಂತಿದ್ದಾರೆ? ಯುದ್ಧ ಮಾಡಲಿಕ್ಕೆ ಇಷ್ಟ ಇಲ್ಲದಿದ್ದವರು ಯುದ್ಧರಂಗದಲ್ಲಿ ಯಾಕೆ ನಿಂತಿದ್ದಾರೆ? ಹೋಗಿ ಮಲ್ಕೊಳ್ಳಿ ಅವರು, ನಾನು ನೋಡ್ಕೋತೇನೆ ಎಂದ ಕೃಷ್ಣ. ಎಷ್ಟು ಸಿಟ್ಟು ಬಂದವರಾಗಿ ನಾಟಕ ಮಾಡಿದ. ಎಲ್ಲ ಹೋಗಿ ಮಲ್ಕೊಳ್ಳಿಕ್ಕೆ ಹೇಳು, ಶಿಬಿರದಲ್ಲಿ ಯುದ್ಧ ಮಾಡಲಿಕ್ಕೆ ಇಷ್ಟ ಇಲ್ಲ, ನೀವು ಶಾಂತಿ ಪಾಠ ಮಾಡಿಕೊಂಡು ಮನೆಯಲ್ಲಿ ಶಿಬಿರದಲ್ಲಿ ಹೋಗಿ ಮಲ್ಕೊಳ್ಳಿ, ನಾನು ನೋಡ್ಕೋತೇನೆ. ಎಲ್ಲ ಹೋಗಿ, ಯಾರು ಬೇಡ ಇಲ್ಲಿ ನಿಲ್ಲೋದು ಅಂತ ಹೇಳಿದ. ಅಷ್ಟಾದ ಕೂಡಲೇ ಒಂದು ವಿಷಯ ನೋಡಿ, ಯಾವತ್ತೂ ಕಣ್ಣು ಕೆಂಪು ಮಾಡದೆ ಯಾವಾಗಲೂ ನಗ್ತಾ ಇರುವ ಮನುಷ್ಯ ಒಂದು ದಿವಸ ಕಣ್ಣು ಕೆಂಪು ಅಂದ್ಬಿಟ್ರು ಎಲ್ಲರೂ ತತ್ತರಿಸಿ ಹೋಗ್ತಾರೆ. ದಿನಾ ಬೈತಾರೆ ನೋಡಿ ಮನೆಯಲ್ಲಿ. ಅವನು ಯಾರು ಕ್ಯಾರೆ ಮಾಡಿದ್ರೆ ಅಯ್ಯೋ ಯಾವಾಗಲೂ ಹಾಗೇರೆ ಅವ್ರು ಗೊಣಗ್ತಾನೆ ಇರೋದು ಅಂತ. ಈಗ ಹೆಂಡತಿನೂ ಸಸಾರ, ಮಕ್ಕಳಿಗೂ ಸಸಾರ, ಬೈತಾನೆ. ಅವ್ರ ಹಣೆ ಬರವೇ ಅಷ್ಟು ಅಂತಾರೆ. ಯಾರು ಕ್ಯಾರೆ ಮಾಡೋದಿಲ್ಲ. ಯಾವ ಮನುಷ್ಯ ಎಂದೂ ಕೋಪಿಸಿಕೊಳ್ಳದೆ ಸಮಾಧಾನವಾಗಿರ್ತಾನೆ ಅಂಥ ಮನುಷ್ಯ ಕೋಪಿಸಿಕೊಂಡ ಅಂದರೆ ಮಹಾಪರಾಧ ಇರಬೇಕು, ತತ್ತರಿಸಿ ಹೋಗ್ಬೇಕು. ಹಾಗೆ ಕೃಷ್ಣ ಕಣ್ಣು ಕೆಂಪು ಮಾಡಿಬಿಟ್ಟ. ಎಲ್ರಿಗೂ ಅವರು ಯಾವತ್ತೂ ಕಣ್ಣು ಕೆಂಪು ಮಾಡೋದು ಅಂತಿಲ್ಲ, ಅವ್ನು ನಗ್ತಾನೆ ಇರೋದು. ಅರೆ ಇವತ್ತು ಕೃಷ್ಣನಿಗೆ ಸಿಟ್ಟು ಬಂದಿದೆ ಸರಿ, ಎಲ್ರಿಗೂ ತಲೆ ಬಿಸಿ. ಹಾಗೆ ಮಾಡಿಬಿಟ್ಟ ಕೃಷ್ಣ. ಅದೇ ಥರ ಸರ್ವಶಸ್ತ್ರ ಅನ್ಯಾಯದ ವಿರುದ್ಧ ಕೃಷ್ಣ ಯಾವತ್ತೂ ಕೂಡ ಸಂಕೋಚ ಮಾಡಿದ್ದಿಲ್ಲ. ಶಿಶುಪಾಲ ಇಲ್ಲದೆ ಇದ್ದರು ನೋಡಿ, ಎಲ್ಲ ಜನರ ದೃಷ್ಟಿಯಲ್ಲಿ ಏನು ಕಾಣುತ್ತೆ? ಅಲ್ಲಿ ಯುದ್ಧ ರಂಗದಲ್ಲಿ ಬಿಡ್ರಿ ಸ್ವಾಮಿ, ಯಾಗ ಭೂಮಿ ಅದು. ಧರ್ಮರಾಜನ ಯಾಗದ ಕೊನೆ ದಿವಸ ಯಾಗ ಭೂಮಿಯಲ್ಲಿ ಎಲ್ಲಿ ಹೋಮ ಆಗ್ತಾ ಇದೆ, ಹೋಮದ ಕೃಷ್ಣಾರ್ಪಣ ಕೊಟ್ಟದ್ದಷ್ಟೇ ಅವತ್ತು ಅವಭೃತ ಆಗಿದೆ. ಯಾಗ ಸಮಾಪ್ತಿಯ ದಿವಸ ಅವತ್ತೇ ಆ ಯಾಗಶಾಲೆಯಲ್ಲಿ ಅಮಂಗಳ ಆಗ್ಬೇಕಾ? ಆ ಶಿಶುಪಾಲನ ಮಾತಾಡಿದ, ಏನೋ ಬಾಯಿ ಬಂದಾಗ ಮಾತಾಡಿದ್ರೆ ಯಾರವ ಯಾಗ ಮಾಡಿದವನು ಯಾರು? ಧರ್ಮರಾಜ. ಧರ್ಮರಾಜನಿಗೆ ಹೆಣ್ಣು ಕೊಟ್ಟ ಮಾವ. ಅವನು ಅಳಿಯ ಯುದ್ಧ ಜಾಗ ಮಾಡ್ತಾನೆ, ಮಾವ ಬೈಕೋತಾ ಇದ್ದಾನೆ. ಇವನು ಈ ಸುಮ್ಮನೆ ಬಿಡ್ಬೋದಿತ್ತಲ್ವ? ಅಥವಾ ಏನು ಅಗ್ರ ಪೂಜೆ ನಿನ್ನ ತಕರಾರಿದ್ರೆ ಬಾ ಹೊರಗೆ ಅಂತ ಕರ್ಕೊಂಡು ಹೋಗ್ರಿ. ಹೊರಗೆ ಕರ್ಕೊಂಡು ಹೋಗಿ ಯಾಗಶಾಲೆ ಹೊರಗೆ ಕರ್ಕೊಂಡು ಏರ ಮಾಡ್ಬಿಡ್ತಾರೆ. ಯಾಗಶಾಲೆಯಲ್ಲೇ ಅವನ ತಲೆ ಉರುಳಿಸಿದ. ಇದು ಕೃಷ್ಣನ ವ್ಯಕ್ತಿತ್ವದ ವೈಶಿಷ್ಟ್ಯಗಳು. ಅವನು ಯಾವತ್ತೂ ಕೂಡ ಅಕಾರಣವಾಗಿ ಯಾರ ಮೇಲೂ ಅಸ್ತ್ರ ಪ್ರಯೋಗ ಮಾಡುವುದಿಲ್ಲ. ತನ್ನನ್ನು ನಿಂದೆ ಮಾಡಿದ್ರು ಅಂತ ಅವನ ಬೇಸರದಲ್ಲಿಯೂ ಮಾಡಿದಲ್ಲ. ಅವನ ಪ್ರಶ್ನೆ ಏನಾಯಿತು ಗೊತ್ತುಂಟಾ? ಕೃಷ್ಣನಿಗೆ ನೋವಾದದ್ದು, ಕೃಷ್ಣನಿಗೆ ಅಗ್ರಪೂಜೆ ಅಂತ ತೀರ್ಮಾನ ಮಾಡಿದರು. ತೀರ್ಮಾನ ಮಾಡಿದಾಗ ಅಗ್ರಪೂಜೆಗೆ ಅಂತ ಕೃಷ್ಣನನ್ನು ಕರ್ಕೊಂಡೋಗಿ ಕೂಡಿಸಿದ್ರು. ಅವನಿಗೆ ಎಲ್ಲೋ ಪಾಪ ಹೊರಗಡೆ ಇದ್ದ. ಅವನೇನು ಇಲ್ಲಿ ಫ್ರಂಟ್ ರೋದಲ್ಲಿ ಎಲ್ರಿಗಿಂತ ಮೊದಲು ಬಂದು ಕೂತ್ಕೊಳ್ಳಿಲ್ಲ. ಅವನು ಹೊರಗಡೆ ನಿಂತುಕೊಂಡಿದ್ದ.
ಸರಿ, ಎಲ್ಲಿ ಮಾರಾಯ ನಿನಗೆ ಅಗ್ರಪೂಜೆ ಅಂತೆ, ಬಾ ಅಂತ ಕರ್ಕೊಂಡು ಬಂದು ಮೇಲೆ ಕೂಡಿಸಿದ್ರು. ಬಂದಾಗ ಕೂತ್ಕೊಂಡ. ಸರಿ, ಇವನು ಶಿಶುಪಾಲ ಆಕ್ಷೇಪ ಮಾಡಿದ, ಕೃಷ್ಣನಿಗೆ ಯಾಕೆ ಅಗ್ರಪೂಜೆ? ಅವನು ಕ್ಷತ್ರಿಯರಲ್ಲಿ ಯಾವ ಸಿಂಹಾಸನ ಏರಿದ್ದಾನೆ? ಯಾವ ಅರಮನೆ, ಯಾವ ರಾಜ, ಯಾವ ದೇಶದ ರಾಜ, ಯಾವ ಪಟ್ಟಾಭಿಷೇಕ ಆಗಿದೆ? ನಾವೆಲ್ಲ ರಾಜ್ಯದ ಪಟ್ಟಾಭಿಷಿಕ್ತರಾದ ರಾಜರುಗಳಿರುವಾಗ ಅವನನ್ನು ಯಾಕೆ ಪಟ್ಟಾಭಿಷೇಕ ಇಲ್ಲದೆ ಇದ್ದ ವ್ಯಕ್ತಿ ನೀವು ಅಗ್ರಪೂಜೆ ಮಾಡಿದಿರಿ ಅಂತ ಆಕ್ಷೇಪ ಮಾಡಿದ. ಸುಮ್ಮನೆ ಮಾಡಿ. ಕೃಷ್ಣ ಏನೂ ಉತ್ತರ ಕೊಡಲಿಲ್ಲ ಅದಕ್ಕೆ. ಅದ್ರ ಮೇಲೂ ಏನೇನೋ ಮಾತಾಡಿದ, ಬಹಳ ಅಸಭ್ಯವಾಗಿ ಮಾತಾಡಿದ. ಕೃಷ್ಣ ಪಟ್ಟಾಭಿಷೇಕ ಅವನಿಗೆ ಇದು ಮಾಡೋದು ತಪ್ಪು, ಅಗ್ರಪೂಜೆ ಮಾಡೋದು ತಪ್ಪು ಅನ್ನೋದಕ್ಕೆ ಹೇಳ್ತಾ ಬಹಳ ಅಸಭ್ಯವಾದ ನಿಂದನೆಗಳನ್ನೆಲ್ಲ ಮಾಡಿದ. ಅದಕ್ಕೂ ಕೃಷ್ಣ ಉತ್ತರ ಕೊಡಲಿಲ್ಲ. ಕೊನೆಗೆ ಒಂದು ಮಾತು ಏನು ಹೇಳಿದ ಅಂದರೆ, ಈ ಪಾಂಡವರಿಗೆ ತಾಕತ್ತಿಲ್ಲ, ಹೇಡಿಗಳು ಇವರು. ಇವರಿಗೆ ಮುಖ ಇರುವುದೇ ಕೃಷ್ಣನನ್ನು ಮುಖ ಮುಂದೆ ಮಾಡಿಕೊಂಡು ಬದುಕುವವರು. ಕೃಷ್ಣ ಇಲ್ಲದ್ರೆ ಇವ್ರ ಮುಖ ಇಲ್ಲ. ಅದಕ್ಕೋಸ್ಕರ ಕೃಷ್ಣನ ವಶೀಲಿ ಮಾಡಲಿಕ್ಕೆ ನಿಮ್ಮ ಉಳಿವಿಗೋಸ್ಕರ, ನಿಮ್ಮ ಸ್ವಂತ ಅಸ್ತಿತ್ವಕ್ಕೋಸ್ಕರ ಕೃಷ್ಣ ನಿಮಗೆ ಬೇಕಾದರೆ ಮಾಡ್ಕೊಳ್ಳಿ, ಒಳಗಿಂದ ಕೋಣೆ ಒಳಗೆ ಕರ್ಕೊಂಡು ಪೂಜೆ ಮಾಡಿ, ನಮ್ಮನ್ನೆಲ್ಲ ನೋಡ್ಲಿಕ್ಕೆ ಕೂಡಿಸುವುದು ಯಾಕೆ ಅಂತ ಹೇಳಿದ. ಅದಕ್ಕೂ ಕೃಷ್ಣ ಉತ್ತರ ಕೊಡಲಿಲ್ಲ. ಕಡೆ ಹೇಳಿದ, ಈ ಭೀಷ್ಮ ಅದು ಕೊನೆಗೆ ಅವನು ಕೃಷ್ಣನನ್ನು ನಿಂದೆ ಮಾಡುವ ತನಕವೂ ಕೃಷ್ಣ ಏನೂ ರಿಯಾಕ್ಟ್ ಆಗಲಿಲ್ಲ. ಆದರೆ ಪಾಂಡವರನ್ನು ನಿಂದೆ ಮಾಡಿದ. ಆಮೇಲೆ ಕೃಷ್ಣನೇ ಕಂಡದ್ದು ಎಲ್ಲಿ ತನಕ ಅಂದರೆ, ಪಾಂಡವರು ನಿಂದೆ ಮಾಡಿದ ಅಷ್ಟೇ ಅಲ್ಲ, ನೀವು ಎಲ್ಲಿಯಾದರೂ ಕೃಷ್ಣನೇ ಅಗ್ರ ಪೂಜೆ ಮಾಡಿದರೆ ನಿಮ್ಮನ್ನು ಕೊಂದೇ ಬಿಡ್ತೇನೆ ಅಂತ ಹೇಳಿದ. ಪಾಂಡವರನ್ನು ಮುಗಿಸಿ ಬಿಡ್ತೇನೆ ಅಂತ. ಕೃಷ್ಣನಿಗೆ ಕಂಡದ್ದೇನು ಅಂದರೆ, ತನ್ನ ಮಗಳು ವಿಧವೆಯಾದರೂ ತೊಂದರೆ ಇಲ್ಲ, ಕೃಷ್ಣನೇ ಅಗ್ರಪೂಜೆ ಆಗಬಾರ್ದು ಅನ್ನೋ ಛಲ. ತನ್ನ ಅಳಿಯ ಇವನು ಧರ್ಮರಾಜ, ಹೊರಟೇನೆ ಕೊಂದು ಬಿಡ್ತೇನೆ ನಿಮ್ಮನ್ನೆಲ್ಲ, ನಾನು ಬಿಡೋಲ್ಲ. ಅದರ ಮೇಲೆ ಭೀಷ್ಮಾಚಾರ್ಯರನ್ನು ಹೇಳಿದ, ಇವನು ನಪುಂಸಕ. ಈ ನಪುಂಸಕನಿಗೆ ಯಾರು ಹೆಣ್ಣು ಕೊಡಲಿಲ್ಲ, ಅದಕ್ಕೆ ಬ್ರಹ್ಮಚಾರಿಯಾಗಿ ಉಳಿದಿದ್ದಾನೆ. ಜಗತ್ನಲ್ಲೇ ದೊಡ್ಡ ವೀರ ಅಂತ ತಾನೇ ಹಣೆ ಬಟ್ಟಿ ಕಟ್ಟಿಕೊಂಡು ನಾವೇನೋ ವಯಸ್ಸಾಯ್ತು ಸತ್ತುಕೊಳ್ಳಿ ಅಂತ ಬಿಟ್ರೆ ತಾನೇ ಸೀನಿಯರ್ ಮೋಸ್ಟು, ತಾನೇ ಮಹಾವೀರ ಅಂತ ಬೊಗಳೆ ಹೊಡಿತಾ ಇದ್ದಾನೆ. ಯಾರು ಇವನನ್ನು ಕ್ಯಾರ್ ಮಾಡ್ತಾರೆ ಅಂತ ಹೇಳಿದ. ಎಲ್ಲ ಮಾತು ಬಂದಾಗ ತಕ್ಷಣ ಕೃಷ್ಣ ಉತ್ತರಿಸಿದ. ಭೀಷ್ಮಾಚಾರ್ಯರನ್ನು ಪಾಂಡವರನ್ನು ಜರೆದಾಗ ಕೃಷ್ಣ ಒಂದು ಮಾತು ಹೇಳಿದ್ದಾನೆ ನೋಡಿ, ನನ್ನನ್ನು ನಿಂದಿಸಿದವರು ಬದುಕಬಹುದು, ಆದರೆ ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿನ್, ನನ್ನ ಭಕ್ತರಿಗೆ ತೊಂದರೆ ಆದರೆ ನಾನು ಸಹಿಸುವುದಿಲ್ಲ. ಅದು ಯಾವಾಗ ಭೀಷ್ಮರನ್ನ ಹೇಳಿ ನಪುಂಸಕ ಅಂತ ಕರೆದೋ, ಮಹಾಭಕ್ತ ಅವರು, ಪಾಂಡವರು ಮಹಾಭಕ್ತರು, ಅವರೆಲ್ಲ ತಾಕತ್ತಿಲ್ಲದ ಹೇಡಿಗಳು, ಕೃಷ್ಣನನ್ನು ಮುಂದೆ ಮಾಡಿಕೊಂಡು ಬದುಕುವ ವ್ಯಕ್ತಿತ್ವ ಇಲ್ಲದ ಮುಖವಾಡಗಳು ಅಂತ ಹೇಳಿಬಿಟ್ಟಲ್ಲ. ಅವಾಗ ಕೃಷ್ಣ ಅಷ್ಟೇ ಅಲ್ಲ, ಎದ್ದು ನಿಂತು ನೀವು ತಾಕತ್ತಿದ್ರೆ ಹೋರಾಟಕ್ಕೆ ಬನ್ನಿ, ನಿಮ್ಮನ್ನು ಎಲ್ಲರನ್ನು ಮುಗಿಸಿ ಬಿಡ್ತೇನೆ, ನಾನು ಪೂಜೆ ಮಾಡಿ. ಈ ಸ್ಥಿತಿಗೆ ಬಂದಾಗ ಕೃಷ್ಣ ಶಿಶುಪಾಲ ನಿಜವಾಗಿ ಅಲ್ಲಿ ತಲೆ ಉರುಳಿಸಬೇಕು ಅಂತಲೇ ಬಂದವನು. ಕೃಷ್ಣ ಸುಮ್ಮನೆ ಕೂತಿದ್ರೆ ಅಲ್ಲಿ ಬಂದ ಒಂದು 100 ಜನರ ಚಂಡಾಡ್ತಾ ಇದ್ದ ಶಿಶುಪಾಲ. ತಕ್ಷಣ ಕೃಷ್ಣ ರಿಯಾಕ್ಟ್ ಆದ, 100 ಜನರ ತಲೆ ಹೋಗುದು ಬೇಡಪ್ಪ, ನಿನ್ನ ಒಂದು ತಲೆ ಹೋಗೋದ್ರಿಂದ 100 ಜನರ ತಲೆ ಉಳಿಯುವುದಾದ್ರೆ ನಿನ್ನ ತಲೆಯನ್ನೇ ತೆಗಿತೇನೆ ಅಂತ ತೆಗೆದ್ಬಿಟ್ಟ ಚಕ್ರದಿಂದ. ಅವನ ತಲೆ ಕೃಷ್ಣ ಅವತ್ತು ಚಕ್ರ ಪ್ರಯೋಗ ಮಾಡದೇ ಇರ್ತಿದ್ರೆ ಶಿಶುಪಾಲ 100 ಜನರನ್ನು ಕೊಂದು ಹಾಕ್ತಿದ್ದ. ಅದು ತಲೆ ಉರುಳೋದು ಯಾಗಶಾಲೆಯಲ್ಲಿ ತಪ್ಪಿರ್ಲಿಲ್ಲ, 100 ಉರುಳೋದ್ರಲ್ಲಿ ಒಂದೇ ಉರುಳಿತು, ಉಳಿದವರು ಕ್ಷೇಮವಾಗಿ ಬದುಕಿ ಉಳಿದರು. ಇದು ಕೃಷ್ಣ ಮಾಡಿದ ಕೆಲಸ. ಹಾಗೆ ಅದಕ್ಕೋಸ್ಕರ ಭಗವಂತ ಸರ್ವೋಪರಹರಣಾಯುಧ, ಯಾರ್ಯಾರ ಕೈಯಲ್ಲಿ ಏನೇನು ಆಯುಧ ಇದೆಯೋ ಅದೆಲ್ಲವೂ ಅವನದೇ ಆಯುಧ ಅಲ್ವ, ಅವರು ನಮ್ಮ ಒಳಗೆ ನಿಂತು ನಮ್ಮ ಕೈಯಿಂದ ಮಾಡಿಸುವನವನೇ. ಅದರಿಂದ ಅವನು ಸರ್ವಶಸ್ತ್ರಭೃತಾಂಬರ. ಇದು ಒಂದು ಮಾತು. ಇದರ ಆಚೆಗೆ ಒಂದು ಅತ್ಯಂತ ಅಪೂರ್ವವಾದ ವೈದಿಕವಾದಂತಹ ಒಂದು ಅನುಸಂಧಾನ ಇದೆ ಇದರಲ್ಲಿ. ಈ ಶಸ್ತ್ರ ಅಸ್ತ್ರ ಇದೆಲ್ಲ ಬರೇ ರಾಜಕೀಯವಾಗಿ ಕ್ಷತ್ರಿಯರಿಗೆ ಸಂಬಂಧಪಟ್ಟ ಅರ್ಥ ಆಯಿತು. ಒಂದು ಯಾಜ್ಞಿಕವಾದ ವೈದಿಕವಾದ ಅರ್ಥ ಉಂಟು ಇದಕ್ಕೆ. ನಾನು ಈ ಹಿಂದೆ ಹೇಳಿರಬೇಕು, ಶಸ್ತ್ರ ಅಂತಂದ್ರೆ ವೇದದಲ್ಲಿ ಹಿಂದೆ ಯಾಗ ಮಾಡ್ತಿದ್ರ, 3 ಹೊತ್ತು ಹೋಮ ಮಾಡ್ತಿದ್ರು. ಪ್ರಾತಃ ಸವನ, ಮಾಧ್ಯಂದಿನ ಸವನ ಮತ್ತು ಸಾಯಂ ಸವನ ಅಂತ, ತ್ರಿಶವಣ. 3 ಹೊತ್ತು ಹವನ ನಡೀತಿತ್ತು. ಆ ಹೋಮ ಮಾಡುವ ಮುಂಚೆ ಅದರಲ್ಲಿ ಋಗ್ವೇದಿಗಳು, ಯಜುರ್ವೇದಿಗಳು, ಸಾಮವೇದಿಗಳು 3 ವಿಧದ ಪುರೋಹಿತರು ಸೇರಬೇಕು.
ಆ ಋಗ್ವೇದಿಗಳು ಭಗವಂತನ ಸ್ತುತಿ ರೂಪವಾದ ಮಂತ್ರವನ್ನು ಹೇಳಬೇಕು. ಅದು ಹೇಳಿ ಆದ ಮೇಲೆ ಯಜುರ್ವೇದಿಗಳು ಹೋಮ ಮಾಡಬೇಕು, ಆಹುತಿ ಕೊಡಬೇಕು. ಆವಾಗ ಸಾಮವೇದಿಗಳು ಗಾನ ಮಾಡಬೇಕು. ಇದು ಹಿಂದೆ ಯಜ್ಞದ ಕ್ರಮ ಇದ್ದದ್ದು. ಆ ಋಗ್ವೇದಿಗಳು ಸ್ತೋತ್ರವನ್ನು ಹೇಳಬೇಕಲ್ಲ, ಬೆಳಿಗ್ಗೆ 2 ಸ್ತೋತ್ರ, ಮಧ್ಯಾಹ್ನ 2, ಸಾಯಂಕಾಲ 2, ಒಟ್ಟು 6 ಸ್ತೋತ್ರಗಳಿವೆ. ಅದು ಯಾವ ಯಾವ ಯಜ್ಞದಲ್ಲಿ ಯಾವ ಯಾವ ಮಂತ್ರಗಳನ್ನು ಹೇಳಬೇಕು ಅನ್ನೋದಕ್ಕೆಲ್ಲ ವ್ಯವಸ್ಥೆ ಇದೆ. 6 ಸ್ತೋತ್ರಗಳಿವೆ ಒಟ್ಟಿಗೆ. ಆ ಸ್ತೋತ್ರಗಳಿಗೆ ಹೆಸರೇನು ಗೊತ್ತಾ? ಶಸ್ತ್ರ ಅಂತ. ಯಜ್ಞದಲ್ಲಿ ಭಗವಂತನನ್ನು ಕುರಿತು ಹಾಡುವ, ಗುಣಗಾನ ಮಾಡುವ, ಶಂಸನ ಮಾಡುವ ಮಂತ್ರ ಶಸ್ತ್ರ. ಭಗವಂತನ ಗುಣಶಂಸನೆ ಮಾಡುವ ಮಂತ್ರ ಅದು ಆಜ್ಯ ಶಸ್ತ್ರ. ಬೆಳಿಗ್ಗೆ ಹೇಳೋದು ಆಜ್ಯ ಶಸ್ತ್ರ, ಪ್ರೌಗ ಶಸ್ತ್ರ, ಮರುತ್ವತೀಯ ಶಸ್ತ್ರ, ನಿಷ್ಕೇವಲ್ಯ ಶಸ್ತ್ರ, ಹೀಗೆಲ್ಲ ಅವುಗಳಿಗೆ ಹೆಸರಿದೆ. ಒಟ್ಟು ಅವು ಎಲ್ಲವೂ ಶಸ್ತ್ರ. ಬೆಳಿಗ್ಗೆ ಪ್ರಾರಂಭದಲ್ಲಿ ಹೇಳುವಂತಹದ್ದು ಆಜ್ಯ ಶಸ್ತ್ರ, ಅದಾದ್ಮೇಲೆ ಪ್ರೌಗ ಶಸ್ತ್ರ. ಅದಲ್ಲೆಲ್ಲ ಬೇರೆ 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 ದೇವತೆಗಳ ಮಂತ್ರ ಇದೆ. ನೀವು ಮೇಲೆ ನೋಡಿದರೆ ಅದು ಅಗ್ನಿಯ ಮಂತ್ರ ಇರಬಹುದು, ವಿಶ್ವ ದೇವತೆಗಳಿರಬಹುದು, ಅಶ್ವಿನಿಗಳಿರ್ಬೋದು, ಇಂದ್ರ ಇರ್ಬೋದು, ಬೇರೆ ಬೇರೆ, ಸರಸ್ವತಿ. ಒಂದು ಶಸ್ತ್ರ ಮಂತ್ರ ಇದೆ ಪ್ರಾರಂಭದಲ್ಲಿ ಬರುತ್ತಲ್ಲ, ಅಗ್ನಿ ಮುಳೆ ಪುರೋಹಿತ, ಅಲ್ಲಿಂದ ಮುಂದೆ ಅಗ್ನ ಆಯಾಹಿ ವಿತೆ ಗಣಾನಹೋಯದಾತೆ, ಆಮೇಲೆ ವಾಯವ ಆಯಾಹಿ ದರ್ಶದೇಮಿ ಸ್ವಮದ ಪಾವಕಾನ ಸರಸ್ವತಿ. ಒಂದು ಕಡೆ ವಿಶ್ವ ದೇವತೆಗಳು ಬರ್ತಾರೆ, ಇಂದ್ರ ಬರ್ತಾನೆ, ವಾಯು ಬರ್ತಾನೆ, ಸರಸ್ವತಿ ಬರ್ತಾಳೆ. ಇದು ಬೆಳಿಗ್ಗೆ ಹೇಳತಕ್ಕಂಥ ಒಂದು ಮಂತ್ರ, ಆಜ್ಯ ಮಂತ್ರ. ಅದರಲ್ಲಿ ಅಗ್ನಿ, ವಿಶ್ವ ದೇವತೆಗಳು, ಮರುತ್ತುಗಳು, ಯಾರ್ಯಾರ್ಯಾರ್ಯಾರೋ ಬರ್ತಾರೆ. ಹಾಗಾದರೆ ನಾವು ಯಜ್ಞದಲ್ಲಿ ಯಾವ ದೇವತೆಯನ್ನು ಪೂಜಿಸುವುದು? ಒಂದೊಂದು ಮಂತ್ರ ಒಂದೊಂದು ದೇವತೆ. ಇದಕ್ಕೆ ಅಲ್ವಾ ಪ್ಯಾಂಥೀಸಮ್ ಅಂತ ಹೇಳೋದು, ಬಹುದೇವತಾವಾದ. ಬೆಳಿಗ್ಗೆ ಒಂದು ದೇವತೆ, ಮಧ್ಯಾಹ್ನ ವಸು, ಆಮೇಲೆ ಬೆಳಿಗ್ಗೆ ಪೂಜೆಗೊಳ್ಳತಕ್ಕಂಥ ದೇವತೆಗಳು ಯಾರು? ವಸುಗಳು ಒಂದು, ಮಧ್ಯಾಹ್ನ ರುದ್ರರು ಒಂದು, ವಸು ರುದ್ರ ಆದಿತ್ಯ, 3 ಹೊತ್ತು 3, ಸಾಯಂಕಾಲ ಆದಿತ್ಯರು. ಓಹೋ, 8 ಜನ ವಸುಗಳು ಬೆಳಗಾತ, ಮಧ್ಯಾಹ್ನ 11 ಜನ ರುದ್ರರು, ಸಾಯಂಕಾಲ 12 ಜನ ಆದಿತ್ಯರು, ದ್ವಾದಶ ಆದಿತ್ಯರು. ಇವರು ಪೂಜೆ ಒಟ್ಟಿಗೆ ಬೆಳಗಿನ ಸಂಜೆಯ ತನಕ ಇವರು 8, 11, 8, 19, 12, 31 ಜನ ಆಯ್ತು. ಇನ್ನು ಅವಾಂತರ ದೇವತೆಗಳು ಬೇರೆ. ಈ 31 ಜನ ಇದು ಏಕದೇವವಾದ ಆಗುವುದು ಹೇಗೆ? ಇದು ಬರೇ ಶಸ್ತ್ರಗಳು ಅಂದರೆ ಸ್ತೋತ್ರ ಮಾಡ್ತೀರಿ, ಯಾವ್ಯಾವುದೋ ದೇವತೆಗಳು, ನಮಗೂ ಗುರುತಿಲ್ಲದ ನಾವು ಹೆಸರು ಕೇಳಿದ ದೇವತೆಗಳೆಲ್ಲ ಬರ್ತಾರೆ. ಇದು ಏನು ಯಜ್ಞ? ಯಾವ ದೇವತಾ ಸ್ತುತಿ ಇದರಲ್ಲಿ? ಎಷ್ಟು ದೇವತೆಗಳನ್ನು ಸ್ತೋತ್ರ ಮಾಡಬೇಕು? ಅದಕ್ಕೆ ಉತ್ತರ ಕೊಡ್ತಾನೆ ಅಂತ. ಎಲ್ಲ ಶಸ್ತ್ರಗಳನ್ನು ವಾಚ್ಯನಾಗಿ ಧಾರಣೆ ಮಾಡತಕ್ಕಂಥವನು ಭಗವಂತ ಒಬ್ಬನೇ. ಅದರಿಂದ ನೀವೇನು ತಲೆಕೆಡಿಸಿಕೊಳ್ಳುವುದು ಬೇಡ. 100 ದೇವತೆಗಳನ್ನು ಸ್ತೋತ್ರ ಮಾಡಲಿಲ್ಲ, ಮತ್ತೆ ಭಗವಂತ ಒಬ್ಬನೇ. ಭಗವಂತ ಎಲ್ಲ ಶಸ್ತ್ರ ಮಂತ್ರಗಳನ್ನು ಧಾರಣೆ ಮಾಡಿದವ. ಅದರಿಂದ ಅವನು ಒಬ್ಬನೇ ಸರ್ವಶಸ್ತ್ರ ಭೃತಾಂಬರ. ಯಾವ ಮಂತ್ರದಿಂದ ನೀವು ಕರೆದರೂ, ಅಗ್ನಿ ಮಂತ್ರದಿಂದ ಕರೆದರೆ ಅಗ್ನಿಯಲ್ಲಿ ಇರತಕ್ಕ ಭಗವಂತ, ವಾಯು ಮಂತ್ರದಿಂದ ಕರೆದರೆ ವಾಯುವಿನಲ್ಲಿ ಇರತಕ್ಕ ಭಗವಂತ, ಇಂದ್ರ ಮಂತ್ರದಿಂದ ಕರೆದರೆ ಇಂದ್ರನಲ್ಲಿ ಇರತಕ್ಕ ಭಗವಂತ, ಸರಸ್ವತಿ ಮಂತ್ರದಿಂದ ಕರೆದರೆ ಸರಸ್ವತಿಯಲ್ಲಿ, ಸರಸ್ವತಿ ನದಿಯಲ್ಲಿ ಎಲ್ಲ ಕಡೆ ಇರತಕ್ಕ ಭಗವಂತ. ಏನು ಮಂತ್ರ? ವಿಶ್ವ ದೇವತೆಗಳು ಅಂದರೆ ಈ ವಿಶ್ವ ದೇವತೆಗಳಲ್ಲಿ, ಸಮಸ್ತ ದೇವತೆಗಳಲ್ಲಿ ಇರತಕ್ಕ ಭಗವಂತ. ಆದ್ದರಿಂದ ಯಾವ ಮಂತ್ರವೂ ಒಬ್ಬ ಭಗವಂತನನ್ನು ಬಿಟ್ಟು ಇನ್ನು ಯಾರ್ಯಾರನ್ನೋ ಹೇಳುವುದಿಲ್ಲ. ಸರ್ವಶಸ್ತ್ರ ಭೃತಾಂ, ಎಲ್ಲ ಶಸ್ತ್ರ ಮಂತ್ರಗಳು, ವೇದದಲ್ಲಿ ಬರತಕ್ಕ ಭಗವಂತನ ಗುಣಗಾನ ಮಾಡತಕ್ಕ ಸಮಸ್ತ ಮಂತ್ರಗಳನ್ನು ಧಾರಣೆ ಮಾಡಿದವರಿದ್ದಾರಲ್ಲ, ಅದರಿಂದ ವಾಚ್ಯರಾದವರು. ವಾಚ್ಯರಾದ ದೇವತೆಗಳಲ್ಲೇ ವರಹ ಶ್ರೇಷ್ಠನಾದವ ಇವ. ಆಮೇಲೆ ಅವಾಂತರ ದೇವತೆಗಳಾಗಿ ಅವರು, ಈಗ ನೀವು ಇಂದ್ರನಲ್ಲಿ ಇರತಕ್ಕಂಥ ದೇವತೆಯನ್ನು ಇಂದ್ರ ಶ್ರೇಷ್ಠಾನಿ ದ್ರವಿಡ ನಿದೇಹಿ ಚಿತ್ತಿಂ ಅಂತ ಹೇಳಿದಾಗ, ಇಂದ್ರನಲ್ಲಿರತಕ್ಕ ಭಗವಂತ, ಅವನೊಟ್ಟಿಗೆ ಇಂದ್ರ ಶಬ್ದ ವಾಚ್ಯನಾದ ಪ್ರಾಣದೇವರು, ಅವನೊಟ್ಟಿಗೆ ಇಂದ್ರ ಶಬ್ದ ವಾಚ್ಯನಾದ ದೇವೇಂದ್ರ, ಎಲ್ಲರೂ ಬರಬಹುದು ಪರಿವಾರವಾಗಿ. ಮುಖ್ಯ ಅದಕ್ಕೆ ವರಹ ಶ್ರೇಷ್ಠನಾಗಿ ಸಮಸ್ತ ವೇದ ಮಂತ್ರಗಳಿಂದ ವಾಚ್ಯನಾದವ ಸರ್ವಶಸ್ತ್ರಭೃತಾಂಬರಹ. ಎಲ್ಲ ಮಂತ್ರಗಳು ಒಬ್ಬ ಭಗವಂತನನ್ನು ಹೇಳ್ತಾವೆ. ನಾಮಾನಿ ಸರ್ವಾಣಿ ಯಮಾವಿಶಂತಿ ತಂ ವೈ ವಿಷ್ಣುಂ ಪರಮಮುದಾಹರಂತಿ ಯೋ ದೇವಾನಾಂ ನಾಮಧ ಏಕ ಏವ ತಂ ಸಂಪ್ರಶ್ನಂ ಭುವನಾಯಂತ್ಯನ್ಯ. ಹೀಗೆ ಭಗವಂತನನ್ನ ಅಲ್ಲದೆ ಯಾವ ಶಸ್ತ್ರಗಳು ಇನ್ಯಾರನ್ನೂ ಹೇಳುವುದಿಲ್ಲ. ಇಲ್ಲಿ ಶಸ್ತ್ರ ಅಂದರೆ ನಮ್ಮ ಕೈಯಲ್ಲಿರುವುದಲ್ಲ,
ನಮ್ಮ ತಲೆಯಲ್ಲಿ ಇರುವಂಥದ್ದು. ತಲೆಯಲ್ಲಿರುವ ಶಸ್ತ್ರ ಭಗವಂತನ ಸ್ತುತಿರೂಪವಾದ ಮಂತ್ರಗಳು. ಹೀಗೆ ಸರ್ವಶಸ್ತ್ರಭೃತಾಂಬರ ತೇಜೋವೃಷ ದಿತಿಧರ ಸರ್ವಶಸ್ತ್ರಭೃತಾಂಬರ